ಅನಂತ್ ನಾಗ್ ಸಹಜ ನಟನೆಯ ಅದ್ಭುತ ಕಲಾವಿದರು. ಮರಾಠಿ ಕುಟುಂಬಕ್ಕೆ ಸೇರಿದ ಅನಂತ್ ನಾಗ್ ಸಿನಿಮಾ ರಂಗಕ್ಕೆ ಬರುವ ಮುನ್ನ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದರು. ಮುಂಬೈನಲ್ಲಿ ನೆಲೆಸಿದ್ದ ಇವರು ಹಲವು ನಾಟಕಗಳಲ್ಲಿ ನಟಿಸಿದ್ದಾರೆ. ಸಿನಿಮಾದಲ್ಲಿ ಅವಕಾಶ ಸಿಕ್ಕ ನಂತರ ಬೆಂಗಳೂರಿಗೆ ಶಿಫ್ಟ್ ಆದರು. ಸಂಕಲ್ಪ ಸಿನಿಮಾದ ಮೂಲಕ ಚಂದನವನವನ್ನು ಪ್ರವೇಶಿಸಿದಂಥ ಇವರು ಆ ನಂತರದಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ. ಜೊತೆಗೆ ಮಾಡದ ಪಾತ್ರಗಳಿಲ್ಲ. ಯಾವುದೇ ಪಾತ್ರ ನೀಡಿದರೂ ಅದ್ಭುತವಾಗಿ ನಟಿಸುವ ಇವರ ಕೆಲ ಸಿನಿಮಾಗಳ ಪಾತ್ರವನ್ನು ಮರೆಯಲು ಸಾಧ್ಯವೇ ಇಲ್ಲ. ಆ ಪಾತ್ರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ವಿಡಿಯೋಗಳನ್ನು ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ 1, ಗಣೇಶನ ಮದುವೆ. 1990ರಲ್ಲಿ ತೆರೆಕಂಡಂಥ ಪನಿ ರಾಮಚಂದ್ರ ನಿರ್ದೇಶನದ ಗಣೇಶನ ಮದುವೆ ಸಿನಿಮಾದಲ್ಲಿನ ಅನಂತ್ ನಾಗ್ ಪಾತ್ರವನ್ನು ಕನ್ನಡದ ಸಿನಿ ಪ್ರೇಕ್ಷಕರು ಎಂದೂ ಮರೆಯಲು ಸಾಧ್ಯವಿಲ್ಲ. ವಟಾರವೊಂದರಲ್ಲಿ ಸಾಗುವ ಈ ಸಿನಿಮಾದ ಕಥೆಯಲ್ಲಿ ಅನಂತ್ ನಾಗ್ ಅವರು ವಾಚಾಳಿ ಯುವಕ ಗಣೇಶ್ ಆಗಿ ನಟಿಸಿದರೆ, ವಿನಯಾ ಪ್ರಸಾದ್ ಅವರು ಗಾಯಕಿಯಾಗಿ ನಟಿಸಿದ್ದರು. ವಟಾರದ ಮಾಲೀಕನಾಗಿ ಮುಖ್ಯಮಂತ್ರಿ ಚಂದ್ರು ಅವರು ಹಾಸ್ಯರಸವನ್ನು ಹರಿಸಿದ್ದರು. ಸಿನಿಮಾದಲ್ಲಿ ಗಣೇಶ್ ತಾನು ಮುಖವೂ ನೋಡದಂಥ ಶ್ರುತಿ ಎಂಬ ಗಾಯಕಿಯ ಪ್ರೀತಿಯಲ್ಲಿ ಬೀಳ್ತಾರೆ. ಆನಂತರದಲ್ಲಿ ಅವನು ಪ್ರೀತಿಸುವ ಗಾಯಕಿ ತಾನು ದಿನ ಜಗಳ ಕಾಯುವಂಥ ವಟಾರದ ಮನೆಯ ಮಾಲೀಕನ ಮಗಳೆಂದು ಗೊತ್ತಾಗಿ ಮುಂದೇನು ಮಾಡ್ತಾನೆಂಬುದೇ ಸಿನಿಮಾದ ಕತೆ. ನಂಬರ್ 2, ನಾನಿನ್ನ ಬಿಡಲಾರೆ. 1979ರಲ್ಲಿ ಬಿಡುಗಡೆಯಾದ ಕನ್ನಡದ ಸಾರ್ವಕಾಲಿಕ ಅತ್ಯುತ್ತಮ ಹಾರರ್ ಸಿನಿಮಾ ನಾನಿನ್ನ ಬಿಡಲಾರೆ. ಖ್ಯಾತ ನಿರ್ದೇಶಕ ವಿಜಯ್ ಆಕ್ಷನ್ ಕಟ್ ಹೇಳಿದ್ದ ಈ ಸಿನಿಮಾದಲ್ಲಿ ಅನಂತ್ ನಾಗ್ ಅದ್ಭುತ ಅಭಿನಯ ನೀಡಿದ್ದರು. ಚಿತ್ರದಲ್ಲಿ ಲಕ್ಷ್ಮಿ ನಾಯಕಿಯಾಗಿ ನಟಿಸಿದ್ದರು. ಸಿನಿಮಾದಲ್ಲಿ ಕೃಷ್ಣ ಎಂಬ ಪಾತ್ರದಲ್ಲಿ ಅನಂತ್ ನಾಗ್ ಅವರ ಭಯಾನಕ ಅಭಿನಯ, ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ಪ್ರೇಕ್ಷಕರನ್ನು ಕೂತಲ್ಲೇ ನಡುಗುವಂತೆ ಮಾಡಿತ್ತು. ಚಿತ್ರದ ಪ್ರತಿಯೊಂದು ಸನ್ನಿವೇಶವೂ ಮೈ ಜೂಮ್ ಎನಿಸುವಂತಿತ್ತು. ನಂಬರ್ 3, KGF. ಇಡೀ ಭಾರತೀಯ ಚಿತ್ರರಂಗವೇ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದಂಥ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF. ಈ ಚಿತ್ರದಲ್ಲಿ ಅನಂತ್ ನಾಗ್ ಅವರು ಆನಂದ್ ಇಂಗಳಗಿ ಎಂಬ ಪತ್ರಕರ್ತನ ಪಾತ್ರದಲ್ಲಿ ಅಭಿನಯಿಸಿದರು. ಸಿನಿಮಾದಲ್ಲಿ ರಾಕಿ ಬಾಯ್ ವೃತ್ತಾಂತ ಹೇಳುವುದೇ ಅನಂತ್ ನಾಗ್ ಅವರು. KGF ಚಾಪ್ಟರ್ 1ರಲ್ಲಿ ಅನಂತ್ ನಾಗ್ ಹಾಗೂ ಮಾಳವಿಕಾ ಅವಿನಾಶ್ ಅವರ ಮಾತುಕತೆಯ ದೃಶ್ಯಗಳು ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿತ್ತು. ಅನಂತ್ ಈ ಸಿನಿಮಾದಲ್ಲಿ ಡೀಪ್ ವಾಯ್ಸ್ನಲ್ಲಿ ರಾಕಿ ಬಾಯ್ ಕತೆ ಹೇಳಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದರು. ನಂಬರ್ 4, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ರಿಷಬ್ ಶೆಟ್ಟಿ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದಲ್ಲಿ ಅಳಿವಿನಂಚಿನಲ್ಲಿರುವಂಥ ಕನ್ನಡ ಶಾಲೆಯ ಪರಿಸ್ಥಿತಿಯನ್ನು ಚಿತ್ರಿಸಲಾಗಿತ್ತು. ಈ ಚಿತ್ರದಲ್ಲಿ ಅನಂತ್ ನಾಗ್ ಅವರು ಅನಂತ ಪಿ ಪದ್ಮನಾಭ ಎಂಬ ಲಾಯರ್ ಪಾತ್ರವನ್ನು ಮಾಡಿದರು. ಚಿತ್ರದ ಕೋರ್ಟ್ ಸನ್ನಿವೇಶದಲ್ಲಿ ಅವರು ಕನ್ನಡ ಶಾಲೆಯ ಪರ ವಾದ ಮಾಡುವ ರೀತಿ ಎಲ್ಲರಿಗೂ ಸಖತ್ ಇಷ್ಟವಾಗಿತ್ತು. 2018ರಲ್ಲಿ ತೆರೆಕಂಡಂಥ ಈ ಚಿತ್ರವು ಅತ್ಯುತ್ತಮ ಮಕ್ಕಳ ಚಿತ್ರವಾಗಿ 66ನೇ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿತ್ತು. ನಂಬರ್ 5, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. 2016ರಲ್ಲಿ ತೆರೆಕಂಡಂಥ ಹೇಮಂತ್ ರಾವ್ ನಿರ್ದೇಶನದ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ಅನಂತ್ ನಾಗ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದರು. ಮರುವಿನ ಕಾಯಿಲೆ ಇರುವಂಥ ಅಪ್ಪನಾಗಿ ಎಲ್ಲ ಮಕ್ಕಳಿಗೆ ಪಾಠ ಹೇಳಿದರು. ಚಿತ್ರದಲ್ಲಿ ಅದ್ಭುತ ಅಭಿನಯ ನೀಡುವ ಮೂಲಕ ಎಲ್ಲರ ಹೃದಯವನ್ನು ಅನಂತ್ ನಾಗ್ ಅವರು ಗೆದ್ದಿದ್ರು. ಇವು ಅನಂತ್ ನಾಗ್ ಅವರು ಎಂದೂ ಮರೆಯದಂಥ ಪಾತ್ರಗಳಾಗಿವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ನೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.